ತುಂಬಾ ಸೈಲೆಂಟ್ ಆಗಿರೋರು ನೀವು. ಹಂಗಾದ್ರೆ ನಾನೆಲ್ಲ ಈ 3 ವಿಷಯ ಖಂಡಿತ ನೀವು ಫಾಲೋ ಮಾಡ್ತಾರೆ. ಏನಂತಂದರೆ ಫಸ್ಟ್ ಒನ್ ಏನಂತಂದ್ರೆ ತುಂಬಾ ಸೈಲೆಂಟ್ ಆಗಿರೋರು ಬಂದ್ಬಿಟ್ಟು ಯಾರ ಜೊತೆ ಅವರು ಮಾತಾಡೋಕ್ಕಾಗಲ್ಲ. ಕಾರಣ ಏನಂತಂದರೆ ಇವರು ಪಾಸ್ಟ್ ಲೈಫಲ್ಲಿ ಹೋಗ್ಬಿಟ್ಟು ಏನೋ ಒಂದು ದೊಡ್ಡ ವಿಷಯ ನಡೆದಂತೆ, ಒಂದು ಲವ್ ಫೇಲರ್ ಆಗಿರ್ಬೋದು, ಏನೋ ಒಂದು ದೊಡ್ಡದು ಫ್ಯಾಮಿಲಿ ಪ್ರಾಬ್ಲಮಲ್ಲಿ ಹೋಗ್ಬಿಟ್ಟು ದೊಡ್ಡ ಒಂದು ನೋವನ್ನು ಇವರು ಅನುಭವಿಸ್ತಾರೆ. ಸೊ ಆ ಒಂದು ಕಾರಣದಲ್ಲೇ ಸಹ ಹೋಗ್ಬಿಟ್ಟು ಯಾರ ಜೊತೆ ಇವರು ಜಾಸ್ತಿ ಮಾತಾಡೋಕ್ಕಲ್ಲ, ಜಾಸ್ತಿ ಇವರು ಲೋನ್ಲೆಸ್ನ ಇವರು ಇಷ್ಟಪಡ್ತಾರೆ. ಸೊ ಸೆಕೆಂಡ್ ಒನ್ ಏನಂತಂದರೆ ಇವರು ಆದಷ್ಟು ಬೇಗ ಇವರು ಯಾರ ಜೊತೆ ಹೋಗಿ ಸೇರಕ್ಕೆ ಹೋಗಲ್ಲ. ಯಾವ ಥರ ಅಂತಂದರೆ ಇವರು ಒಂದು ಫ್ರೆಂಡ್ ಸರ್ಕಲ್ ಹೋಗ್ಬಿಟ್ಟು 2-3 ಜನ ಮಾತಾಡ್ತಾರೆ. ಬಟ್ ಏನೇ ಇವರು ಸೈಲೆಂಟ್ ಆಗಿದ್ರು ಸಹ ಹೋಗ್ಬಿಟ್ಟು ಅವರ ಒಂದು ಫ್ರೆಂಡ್ ಜೊತೆ ಇರೋರು ತುಂಬಾ ಇವರು ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ. ಸೊ ಥರ್ಡ್ ಒನ್ ಏನಂತಂದರೆ ತುಂಬಾ ಸೈಲೆಂಟ್ ಆಗಿರೋ ಪೀಪಲ್ ಹೋಗ್ಬಿಟ್ಟು ಅವ್ರ ಗೋಲ್ಗಳನ್ನ ಹೋಗ್ಬಿಟ್ಟು ಯಾರ ಜೊತೆ ಸಹ ಹೋಗ್ಬಿಟ್ಟು ಹಂಚ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅದರದ್ದು ಹೋಗ್ಬಿಟ್ಟು ಇವರು ಒಂದು ಕೆಲಸನ ಸ್ಟಾರ್ಟ್ ಮಾಡಿದ್ರೆ ಆ ಒಂದು ಕೆಲಸ ಮುಗಿಸೋ ತನಕ ಸಹ ಹೋಗ್ಬಿಟ್ಟು ಬೇರೆ ಒಂದು ವಿಷಯದ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಅಷ್ಟು ತುಂಬಾ ಹೋಗ್ಬಿಟ್ಟು ಆ ಒಂದು ಕೆಲಸನ ಸೀಕ್ರೆಟಾಗಿ ಮಾಡ್ತಾರೆ ಅಂತ ಹೇಳಿದ್ರೆ. ಅದು ಮತ್ತೆ ಹೋಗ್ಬಿಟ್ಟು ಈ ಒಂದು ವಿಷಯಗಳನ್ನ ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಮತ್ತು ಅವರ ಒಂದು ರಿಲೇಷನ್ ಜೊತೆ ಕೂಡ ಸಹ ಹೋಗ್ಬಿಟ್ಟು ಯಾರ ಜೊತೆ ಇವರು ಹಂಚ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಸೊ ನಾನೇನಾದ್ರು ಈ 3 ವಿಷಯ ನೀವು ಫಾಲೋ ಮಾಡ್ತಿದ್ರೆ ಖಂಡಿತ ಕಮೆಂಟ್ ಮಾಡಿ. ಅದು ಮತ್ತೆ ನಿಮ್ಮೊಂದು ಸೆಲೆಕ್ಟ್ ಆಗಿರೋ ಒಂದು ಫ್ರೆಂಡ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ.